ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ಇದರ ಜೊತೆಗೆ ಆತ ಕಡೆ JP ಪಾಟೀಲ್ ಶಕುಂತಲಾ ವಿರುದ್ಧ ರೊಚ್ಚಿಗೆತ್ತಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಅರ್ಜುನ್ನ ಕೆಟ್ಟಾಗೆ ಬೀಳಿಸ್ತಿದ್ದಾರೆ JP ಪಾಟೀಲ್. ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ದೇವಸ್ಥಾನಕ್ಕೆ ಬಂದಿದ್ದೆ. ಇಲ್ಲಿ ಭಾರ್ಗವಿ ತಾನು ಯಾರ್ದೋ ಜೊತೆ ಮಾತಾಡಬೇಕು, ನಿಮ್ಮ ಫೋನ್ ಕೊಡ್ತೀರಾ ಅಂತ ಹೇಳಿ ಅರ್ಜುನ್ ಹತ್ರ ಫೋನ್ ತಗೊಂಡು ಹೋಗ್ತಾಳೆ. ಫೋನ್ ತಗೊಂಡು ಹೋಗಿದ್ದೆ ಇಲ್ಲಿ ಅರ್ಜುನ್ ಮೊಬೈಲಲ್ಲಿ ಯಾವುದಾದ್ರೂ ಸುಳಿವು ಸಿಗುತ್ತಾ ಅಂತ ಚೆಕ್ ಮಾಡ್ತಿದ್ದಾಳೆ. ಯಾವುದೇ ರೀತಿಯ ಸುಳಿವು ಕೂಡ ಸಿಗ್ತಿಲ್ಲ. ಅದು ನೋಡಿ ಅವಳಿಗೆ ತುಂಬಾನೇ ಅಚ್ಚರಿ ಆಗುತ್ತೆ. ಏನಪ್ಪಾ ಇದು, ಅರ್ಜುನ್ ಮೊಬೈಲಲ್ಲಿ ಯಾವುದೇ ರೀತಿಯ ಸುಳಿವು ಸಿಗ್ತಿಲ್ವಲ್ಲ, ಅವತ್ತೇನಾದ್ರೂ ಕಾಲ್ ರೆಕಾರ್ಡರ್ ಸಿಗತ್ತಾ ಅಂತ ಕಾಲ್ ರೆಕಾರ್ಡರ್ ನೋಡ್ತಾರೆ. ಖಂಡಿತವಾಗ್ಲೂ ಯಾವುದೇ ರೀತಿಯ ರೆಕಾರ್ಡಿಂಗ್ಸ್ ಇಲ್ಲ. ಜೊತೆಗೆ ಅರ್ಜುನ್ ಹೇಳಿದಾಗೆ ಅವತ್ತು ನನಗೆ ಸಂಧ್ಯಾಗೆ ಮತ್ತೆ ಅವರ ಫ್ರೆಂಡ್ಗೆ ಬಿಟ್ಟು ಯಾರಿಗೂ ಕೂಡ ಅರ್ಜುನ್ ಕಾಲ್ ಮಾಡಿಲ್ಲ. ನಿಜ ಹೇಳಬೇಕು ಅಂದ್ರೆ ವಿಕ್ಕಿ ನಂಬರ್ ಆಗಲಿ, ಶಕ್ತಿ ಪ್ರಸಾದ್ ನಂಬರ್ ಆಗಲಿ ಇಲ್ಲಿ ಅರ್ಜುನ್ ಹತ್ರ ಇಲ್ವಾ. ಆ ವಂದನ ಅಂತೂ ಅವಳೆ ಮೇಲೆ ಬಿದ್ದು ಮೆಸೇಜ್ ಮಾಡಿದಾಳೆ. ಯಾವುದೇ ರೀತಿ ರಿಪ್ಲೈ ಕೂಡ ಅರ್ಜುನ್ ಅವರು ಮಾಡಿಲ್ಲ. ಹೌದು, ನನಗೆ ಯಾಕೆ ಜುಲಸ್ ಫೀಲ್ ಆಗಬೇಕು? ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಈಗ ಯೋಚನೆ ಮಾಡಬೇಕಾಗಿರೋದು ಸಂಧ್ಯಾ ನ್ಯಾಯ ಕೊಡಿಸೋದ್ರ ಬಗ್ಗೆ ಅಂತ ಅನ್ಕೋತಾಳೆ ಭಾರ್ಗವಿ. ಜೊತೆಗೆ ಇಲ್ಲ, ನಾನು ತಪ್ಪು ತಿಳ್ಕೊಂಡಿದ್ದೀನಿ ಅರ್ಜುನ್ ಬಗ್ಗೆ ಅಂತ ಅನ್ನಿಸ್ತದೆ. ಅರ್ಜುನ್ ಅವ್ರಿಗೆ ಹೇಳಿದ ಮಾತೇ ನಿಜ ಇರಬೇಕು. ಈ ಮೊಬೈಲನ್ನು ನೋಡ್ತಿದ್ರೆ ಅವ್ರು ಹೇಳ್ತಿರೋ ಮಾತು ನಿಜವಾಗ್ಲೂ ಅವರು ತುಂಬ ಹತ್ರ ಇದ್ದಾರೆ ಅನಿಸ್ತದೆ. ನನ್ನ ಬುದ್ಧಿ ಮಾತು ಕೇಳಲ್ಲ, ಮನಸ್ಸಿನ ಮಾತು ಕೇಳಲ್ಲ, ಏನು ಮಾಡಬೇಕು ಅಂತಾನೆ ತೋಚ್ತಿಲ್ವಲ್ಲ. ಇಲ್ಲ, ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ಅರ್ಜುನ ತಪ್ಪಿತಸ್ಥ ಅಲ್ಲ ಅಂತ ಅನ್ನಿಸ್ತದೆ. ನಿಜವಾಗ್ಲೂ ಅರ್ಜುನನ್ನ ಪ್ರೀತಿ ಮಾಡಿದ್ದು ನಿಜ ಇರಬೇಕು. ಆದರೆ ಏನು ಮಾಡಲಿ, JP ಪಾಟೀಲ್ ಮಗ ಅನ್ನೋ ಒಂದೇ ಒಂದು ಸುಳ್ಳನ್ನ ಮಗ ಅನ್ನೋ ವಿಷಯ ಹೇಳದೇ ಇರ್ತಕ್ಕಂಥ ಆ ಒಂದು ಮಾತು ನನ್ನನ್ನು ಈಗಲೂ ಕೂಡ ಕಾಡ್ತದೆ. ಅದೇ ನನ್ನನ್ನು ಅವರ ಒಂದು ವಿಷಯದಲ್ಲಿ ತಪ್ಪಾಗಿ ಯೋಚನೆ ಮಾಡೋ ಹಾಗೆ ಮಾಡ್ತದೆ ಅಂತ ಭಾರ್ಗವಿ ಅನ್ಕೊಳ್ಳೋಕ್ಕೂ ಅಲ್ಲಿಗೆ ಅರ್ಜುನ್ ಬರೋಕ್ಕೂ ಒಂದೇ ಆಗತ್ತೆ. ಅರ್ಜುನ್ ಬರ್ತಿದ್ದಾಗೆ ಇತ್ತ ಕಡೆ ಭಾರ್ಗವಿ ಬೆಚ್ಚ ಬೀಳ್ತಾರೆ. ತದನಂತರ ಹೌದು, ಫೋನಲ್ಲಿ ಏನೋ ಕೆಲಸ ಮಾಡಬೇಕಿತ್ತಲ್ಲ, ಅದು ಆಯ್ತಾ ಅಂತ ತುಂಬ ಸರ್ಕ್ಯಾಸ್ಟಿಕ್ ಆಗಿ ಕೇಳ್ತಾರೆ ಅರ್ಜುನ್. ಖಂಡಿತವಾಗ್ಲೂ ಆಯಿತು ಅಂತ ಭಾರ್ಗವಿ ಕೂಡ ಹೇಳ್ತಾರೆ. ಬಿಕಾಸ್ ಅವರು ಫೋನ್ ತೊಗೊಂಡು ಹೋಗಿದ್ದೆ ಯಾರಿಗೋ ಕಾಲ್ ಮಾಡಬೇಕು ಅಂತ. ಬಟ್ ಅರ್ಜುನ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಇಲ್ಲಿ ಭಾರ್ಗವಿ ತನ್ನ ಬಗ್ಗೆ ತನಿಖೆ ಮಾಡಬೇಕು ಅಂತ ತೆಗೆದುಕೊಂಡು ಹೋಗಿದ್ದಾರೆ ಅಂತ. ಅದೇ ಕಾರಣಕ್ಕೋಸ್ಕರನೇ ನೀವು ಮಾಡಬೇಕಾಗಿರೋ ಕೆಲಸ ಮುಗೀತಾ ಅಂತ ಕೇಳಿದ್ದು. ತದನಂತರ ಸರಿ ಆಯಿತು, ಬನ್ನಿ ದೇವಸ್ಥಾನ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಿದ್ದಾರೆ. ಆತ ಕಡೆ ಭಾರ್ಗವಿ ತಂದೆ ತಾಯಿ ಕೂಡ ಅದೇ ದೇವಸ್ಥಾನಕ್ಕೆ ಬಂದಿದ್ದಾರೆ. ನಿಜವಾಗ್ಲೂ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ ಪುರೋಹಿತರ ಹತ್ರ ಹೋಗಿ, ತಾನೇ ಹೊಸದಾಗಿ ಮದುವೆ ಆಗಿದೆ, ಹುಡುಗನ ಜಾತಕ ಏನೂ ಕೂಡ ಗೊತ್ತಿಲ್ಲ, ನವ ದಂಪತಿಗಳಿಗೆ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡಿ ಅಂತ ಹೇಳಿ ಅರ್ಚನೆ ಮಾಡಿಸ್ತಾರೆ. ಪುರೋಹಿತರು ಅರ್ಚನೆ ಮಾಡಿ ಕೊಟ್ಟ ನಂತರ ಇಲ್ಲಿ ಏನ್ರಿ ಇಷ್ಟೊಂದೆಲ್ಲ ಮನ್ಸಲ್ಲಿ ಪ್ರೀತಿ ಇಟ್ಕೊಂಡಿದ್ರ, ಆದ್ರೂ ಕೂಡ ಯಾಕವತ್ತು ನನ್ನ ಮಗಳ ಮೇಲೆ ಆ ರೀತಿ ರೇಗ್ಬಿಟ್ರಿ? ನಿಜವಾಗ್ಲೂ ಬೃಂದಾ ಥರ ಅಲ್ಲ ಭಾರ್ಗವಿ ಅವತ್ತು ನಿಮಗೆ ಎಷ್ಟೆಲ್ಲ ಹೇಳೋಕೆ ಟ್ರೈ ಮಾಡಿದ್ಲು. ನಮ್ಮಿಬ್ರು ಮದುವೆ ಯಾವುದೋ ಅನಿವಾರ್ಯವಾಗಿ ನಡೆದು ಹೋಯ್ತು, ನಾವು ಮದುವೆ ಆಗಬೇಕು ಅಂತ ಆಗಿದ್ದಲ್ಲ ಅಂತ. ಬಟ್ ಆದರೂ ನೀವು ಅವಳ ಮಾತನ್ನು ಕೇಳದೆ ಮನೆಯಿಂದ ಹೊರಗಡೆ ದಬ್ಬಿಟ್ರಿ ಅಂದಾಗ ನೋಡು, ನನ್ನ ಮಗಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ನನ್ನ ಕಂದ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನನ್ನ ಪುಟ್ಟಿ ಏನು ಅಂತ. ಆದರೆ ನಾವು ಅವಳಿಗೆ ಭಾರ ಆಗೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಅದಕ್ಕೋಸ್ಕರನೇ ನಾನು ದೂರ ಇರೋದು. ಅವಳನ್ನ ನೋಡಬೇಕು ಅಂತ ನನಗೂ ಕೂಡ ಅನಿಸುತ್ತೆ. ಬಟ್ ಏನು ಮಾಡೋದು, ಅವಳು ಚೆನ್ನಾಗಿರ್ಬೇಕು ಅಂದರೆ ನಾವು ದೂರ ಇರಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ನೀವೇನೋ ಇದ್ಬಿಡ್ತೀರಾ, ನಿಮ್ಮ ಮಗಳು ಇದ್ಬಿಡ್ತಾರೆ, ಆದರೆ ತಾಯಿ ಕರಳು ನನಗೆ ಸಾಧ್ಯ ಆಗತ್ತೆ ಅಂತ ಅಂದ್ಕೊಂಡಿದ್ರ ಅಂತ ಹೇಳ್ತಿದ್ದಾಗೆ, ನಿಜವಾಗ್ಲೂ ನೀನೇನಾದರೂ ನನಗೆ ಗೊತ್ತಿಲ್ಲದಾಗೆ ಭಾರ್ಗವಿ ಜೊತೆ ಮಾತಾಡಿಲ್ಲ ತಾನೆ ಅಂತ ಹೇಳ್ತಾರೆ. ಖಂಡಿತ ನಾನು ಯಾಕೆ ಮಾತಾಡಲಿ, ಖಂಡಿತ ನಾನಂತೂ ಮಾತಾಡಿಲ್ಲ. ನೀವೇ ಹೇಳಿದ್ರಲ್ವ ನಮ್ಮಿಂದ ಯಾವುದೇ ಕಾರಣಕ್ಕೂ ಭಾರ್ಗವಿಗೆ ತೊಂದರೆ ಆಗಬಾರ್ದು ಅಂತ, ಹಾಗಾಗಿ ನಾನು ಕೂಡ ಮಾತಾಡಿಲ್ಲ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ನೋಡಿ, ನೀವು ನಾನು ಹೊರಗಡೆ ಬಂದು ಎಷ್ಟು ದಿನ ಆಗಿತ್ತು, ನಿಜವಾಗ್ಲೂ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ನಾನು ನಿಮ್ಮನ್ನ ಕೆಲಸ ಬಿಡಿ ಅಂತ ಹೇಳಿದ್ರಿಂದ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರ ಅನ್ನೋದು ನನಗೆ ಗೊತ್ತದ. ಆದರೆ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಯಾಕೆ ಗೊತ್ತಾ, ನೀವು ಕೆಲಸಕ್ಕೆ ಹೋಗದೆ ಇರೋದು ಜಸ್ಟ್ ತಾತ್ಕಾಲಿಕವಾಗಿ ಮಾತ್ರ. ಖಂಡಿತವಾಗ್ಲೂ ಕೂಡ ನೀವು ಕೆಲಸಕ್ಕೆ ಹೋಗುವ ಹಾಗೆ ನಾನು ಮಾಡ್ತೀನಿ. ನಾನೇ ನಿಮ್ಮ ಜೊತೆ ನಿಂತು ನಿಮ್ಮನ್ನು ಕೆಲಸಕ್ಕೆ ಕಳಿಸ್ತೀನಿ. ಈಗ ಯಾಕೆ ಬಿಡಿ ಅಂತ ಹೇಳಿದ್ರೆ, ಮನೆಯವ್ರು ಎಲ್ಲರ ವಿಷಯದಲ್ಲೂ ನೀವು ಒಳ್ಳೆಯವರಾಗಲಿ, ನೀವು ಏನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಲಿ ಅನ್ನೋ ಒಂದೇ ಕಾರಣಕ್ಕೆ ಅಪ್ಪನ ಮಾತಿಗೆ ನಾನು ಹುಂಗೊಟ್ಟಿದ್ದು. ಖಂಡಿತ ಯೋಚನೆ ಮಾಡಿಬಿಡಿ, ನಿಮ್ಮ ಉಸಿರಲ್ಲಿ ಉಸಿರಾಗಿ ಬೆರ್ತು ಹೋಗಿದೆ ಈ ಕೆಲಸ ಅಂತ ನನಗೆ ಗೊತ್ತದ. ಖಂಡಿತವಾಗ್ಲೂ ನೀವು ಈ ಕೆಲಸವನ್ನು ಮಾಡ್ತೀರ, ಮತ್ತೆ ಶುರು ಮಾಡ್ತೀರಾ ಅಂದಾಗ ಬಿಡಿ, ಸಂಧ್ಯಾ ಕೇಸ್ಗೆ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅನ್ನೋದೇ ನನ್ನ ಚಿಂತೆ ಅಂತ
ಅಂದಾಗ ಯಾರು ಹೇಳಿದ್ದು ಸಂಧ್ಯಾ ಕೇಸ್ಗೆ ನ್ಯಾಯ ಕೊಡ್ಸೋಕ್ಕಾಗೋದಿಲ್ಲ ಅಂತ? ಖಂಡಿತವಾಗ್ಲೂ ನೀವು ನ್ಯಾಯ ಕೊಡಿಸ್ತೀರಾ, ಸಂಧ್ಯಾಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ತುಂಬ ಖಡಕ್ ಆಗಿ ಹೇಳ್ತಿದ್ದಾರೆ ಅರ್ಜುನ್. ಈ ಮಾತನ್ನು ಕೇಳಿ ಭಾರ್ಗವಿ ಬೆಚ್ಚ ಬೀಳ್ತಿದ್ದಾಳೆ. ಹೌದು, ಅವಳು ನನ್ನ ಅಣ್ಣ ಅಣ್ಣ ಅಂತ ಕರೀತಿದ್ಲು. ನನ್ನ ತಂಗಿಗೆ ನ್ಯಾಯ ಕೊಡಿಸಬಾರ್ದ? ನನ್ನ ತಂಗಿಗೆ ಎಂಥ ಸಂದರ್ಭ ಬಂದರೂ ಯಾರೇ ಇದ್ರೂ ಕೂಡ ನಾನು ನಿಮ್ಮ ಪರವಾಗಿ ನಿಂತ್ಕೋತೀನಿ, ನೀವು ಸಂಧ್ಯಾಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಈ ಒಂದು ಮಾತು ನಿಜವಾಗ್ಲೂ ಭಾರ್ಗವಿಗೆ ಅರ್ಜುನಲ್ಲಿ ವಿಶ್ವಾಸವನ್ನ ತರತ್ತ. ಅತ್ತ ಕಡೆ ಜಿ ಪಿ ಪಾಟೀಲ್ ಆಫೀಸ್ಗೆ ಶ್ಯಾಮ್ ಬಂದಿದ್ದಾರೆ. ಶ್ಯಾಮ್ ಬಂದಿದೆ ಸರ್, FIR ಕಾಪಿ ಅಂದಾಗ ಏನಾಗಿದೆ ನನಗೆ ಕ್ಯಾಬಿನಲ್ಲಿ ಕೊಡು ಅಂತ ಹೇಳಿಲ್ವಾ? ಎಷ್ಟು ಸಾತಿ ಹೇಳಬೇಕು? ಭಾರ್ಗವಿ ಕೇಳಿಸ್ಕೊಂಡ್ರೆ ಏನು ಮಾಡೋದು ಅಂದಾಗ ಸರ್ ಯಾಕೆ ಯೋಚನೆ ಮಾಡ್ತಿದ್ರ? ಭಾರ್ಗವಿ ಇಲ್ಲಿಲ್ಲ, ಸುಮ್ಮನೆ ಯಾಕೆ ಯೋಚನೆ ಮಾಡ್ತೀರಾ ನೀವು? ಅದನ್ನು ತಿಳ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಜಯಂತ್ ಸರ್ ರುದ್ರಾ ಮೇಡಮ್ ಮಾತಾಡ್ಕೊತಿದ್ರು ಅವರಿಬ್ರು ಹೊರಗಡೆ ಹೋಗಿದ್ದಾರೆ ಅಂದಾಗ ಏನು ಅವರಿಬ್ರು ಹೊರಗಡೆ ಹೋಗಿದಾರ? ಖಂಡಿತವಾಗ್ಲೂ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅರ್ಜುನ್ ಮತ್ತು ಭಾರ್ಗವಿ ಯಾವುದೇ ಕಾರಣಕ್ಕೂ ಕೂಡ ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಕಡೆ ಬೃಂದ ವಂದನಾಗೆ ಕಾಲ್ ಮಾಡಿದೆ. ಏನಿದು ವಂದನಾ, ವಿಷಯ ಗೊತ್ತಾದ್ಮೇಲೆ ಎಗ್ರಾಡ್ತೀಯ, ಸೀನ್ ಕ್ರಿಯೇಟ್ ಮಾಡ್ತೀಯ ಅಂತ ಅನ್ಕೊಂಡಿದ್ರೆ ಇಷ್ಟು ಸೈಲೆಂಟ್ ಆಗಿಬಿಟ್ಟಿದ್ಯಲ್ಲ? ಹೋ, ಇವರಿಬ್ರು ಇಲ್ಲಿ ಮದುವೆ ಆಗಿ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡು ಇದ್ದಾರೆ, ನೀನು ನೋಡಿದ್ರೆ ಅಲ್ಲಿ ಕುತ್ಕೊಂಡ್ಬಿಡ್ತೀಯ ಮೂಲೆಯಲ್ಲಿ ಅಂತ ಹೇಳಿ ವಿಷಯ ಹೇಳ್ತಾರೆ. ಇದರಿಂದ ನಿಜವಾಗ್ಲೂ ವಂದನಾ ರೆಬೆಲ್ ಆಗ್ತಿದ್ದಾಳೆ. ಏನು ಅಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಹೊರಗಡೆ ತಿರ್ಗಾಡ್ತಿದ್ದಾರೆ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವರಿಬ್ರು ಆಗಬಾರ್ದು ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಶಕುಂತಲಾ ಅವರನ್ನು ಜಿ ಪಿ ಪಾಟೀಲ್ ಬಂದು ತರಾಟೆ ತಗೊಳ್ಳೋಕೆ ಮುಂದಾಗ್ತಿದ್ದಾರೆ. ಶಕುಂತಲಾ, ಏನು ಮಾಡಿದ್ಯಾ ನೀನು? ಯಾರು ಹೇಳಿದ್ದು ನಿನಗೆ ನಮ್ಮ ವಿಷಯದಲ್ಲಿ ತಲೆ ಹಾಕು ಅಂತ? ಅರ್ಜುನ್ ಮತ್ತು ಭಾರ್ಗವಿನ ಯಾಕೆ ಒಟ್ಟಿಗೆ ಕಳಿಸ್ತೆ ಅಂತ ಕೇಳ್ತಿದ್ದಾರೆ. ಅಷ್ಟರಲ್ಲಿ ಜಯಂತ್ ಕೂಡ ಅಲ್ಲಿಗೆ ಬರ್ತಾರೆ. ಇದೊಳ್ಳೆ ಸರಿ ಹೋಯ್ತಲ್ಲಣ್ಣ, ಯಾಕೆ ಕಳಿಸ್ತೆ ಅಂತ ಕೇಳ್ತಿದ್ರೆ ಎಲ್ಲಾದರೂ ಗಂಡ ಹೆಂಡತಿ ಜೊತೆಲೆ ಹೋಗಬಾರ್ದು ಅನ್ನೋ ಕಾನೂನು ಏನಾದರೂ ಇದೆಯಾ ಅಂತ ಕೇಳ್ತಿದ್ದಾರೆ. ಜಯಂತ್, ನೀನು ನನ್ನ ವಿಷಯಕ್ಕೆ ಬರಬೇಡ, ನನ್ನ ಮಗನ ವಿಷಯಕ್ಕೆ ಅಂದಾಗ ನೀನು ನನ್ನ ಮಗಳ ವಿಷಯಕ್ಕೆ ಬರ್ಬೋದು ಅಂತ ಹೇಳಿದ್ಮೇಲೆ ನಾನು ನಿನ್ನ ಮಗನ ವಿಷಯಕ್ಕೆ ಬರ್ಬೋದಪ್ಪ, ಅದರಲ್ಲಿ ಏನದ ಅಂತ ಹೇಳ್ತಿದ್ದಾರೆ. ಈ ಕಡೆ ಜಿ ಪಿ ಪಾಟೀಲ್ ಶಕುಂತಲಾನ ಎಚ್ಚರಿಸ್ತಿದ್ದಾರೆ. ಈ ಕಡೆ ಅವಳು ಮನೇಲಿ ಬಿದ್ದಿದ್ದಾಳೆ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ನಿನ್ನ ಅಹಂಕಾರನ ಮಟ್ಟ ಹಾಕೋದಕ್ಕೆ ಭಾರ್ಗವಿ ಬಂದಿರುವುದು. ಖಂಡಿತವಾಗ್ಲೂ ಭಾರ್ಗವಿನೇ ನಿನ್ನ ಅಹಂಕಾರವನ್ನ ಮಟ್ಟ ಹಾಕ್ತಾನೆ ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಜಿ ಪಿ ಪಾಟೀಲ್ ಸಿಡಿದು ಹೋಗ್ತಾರೆ. ಜೊತೆಗೆ ಅತ್ತ ಕಡೆ ಭಾರ್ಗವಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೇಸ್ ತಗೊಳ್ಳೋದಿಲ್ಲ, ನೀವೇನು ಯೋಚನೆ ಮಾಡಿಬಿಡಿ ಸರ್, ಈ ಫೈಲೆಲ್ಲ ಯಾಕೆ ನೋಡಬೇಕು ಅಂತ ಶ್ಯಾಮ್ ಕೇಳ್ತಾರೆ. ಅದಕ್ಕೆ ವಿಕ್ಕಿನೇ ಸಾಯಿಸಿರೋ ಸಾಧ್ಯತೆ ಇದೆ ಅಲ್ವಾ? ಅವನ ಮೇಲೆ ಅಪಾದ್ಯ ಬರುವುದು ಅಂದಾಗ ಅವರೇ ಸಾಯಿಸಿದ್ದಾರೆ ಅಂತ ನಿಮ್ಗೆ ಇನ್ನೂ ಅನುಮಾನ ಇದೆಯಾ ಅಂದಾಗ ಹಾಗಿದ್ರೆ ಬೇರೆ ಯಾರೋ ಸಾಯಿಸಿರ್ಬೇಕಲ್ವಾ? ಅಂದಮೇಲೆ ಯಾರು ಸಾಯಿಸಿರ್ಬೋದು? ನಮ್ಮ ಸುತ್ತಮುತ್ತ ಇರೋರೇ ಯಾರೋ ಸಾಯಿಸಿದ್ದಾರೆ. ಮೊದಲು ಪೊಲೀಸ್ ಅವ್ರಿಗೆ ಭಾರ್ಗವಿಗೆ ಗೊತ್ತಾಗೋಕ್ಕೂ ಮುನ್ನ ಅವ್ರು ಯಾರು ಸಾಯಿಸಿದ್ದಾರೆ ಅನ್ನೋ ವಿಷಯ ನಮಗೆ ಗೊತ್ತಾಗಬೇಕು. ತದನಂತರನೇ ನಾವು ಎಲ್ಲವನ್ನ ಕೂಡ ಸರಿಯಾದ ದಾರಿಲಿ ಹೋಗೋಕ್ಕಾಗೋದು. ಆ ಭಾರ್ಗವಿ ಹೆದರ್ಕೊಂಡು ಈಗಲಾದರೂ ಪಾಠ ಕಲಿತು ದೂರ ಇದ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಖಂಡಿತ ಭಾರ್ಗವಿ ದೂರ ಇದ್ದಾಳ? ಖಂಡಿತ ಇಲ್ಲ, ಅಲ್ಲೇ ಮನೇಲಿ ಇದ್ಕೊಂಡು ಎಲ್ಲರನ್ನೂ ಕೂಡ ಕೆಡ್ಡಾಗೆ ಬೀಳಿಸ್ತಿದ್ದಾಳೆ. ಇದರ ಜೊತೆಗೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋಕೆ ಮುಂದಾಗ್ತಿದ್ದಾಳೆ. ಈ ಒಂದು ಭರದಲ್ಲಿ ಅರ್ಜುನ್ ಅರೆಸ್ಟ್ ಆಗೋ ಚಾನ್ಸಸ್ ಇದೆಯಾ? ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.